ತೇಜಸ್ವಿ ಸೂರ್ಯ ಅವ್ರದ್ದು ಫುಲ್ ಹಾವಳಿ ಇಲ್ಲಿ. ಸೊ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಲೈಕ್ ಮೆಟ್ರೋ ಆಗಲಿ ಅಥವಾ ಜನೌಷಧಿ ಕೇಂದ್ರಗಳಾಗಲಿ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಈ ಸತಿ ಆಬ್ವಿಯಸ್ಲಿ ಅವರೇ ಬರೋದು. ಅನ್ಎಕ್ಸ್ಪ್ಲೈನಬಲ್. ಅವರು ಆಸ್ ಎ ಯೂತ್ ಎಷ್ಟೊಂದು ಚೆನ್ನಾಗಿ ಮೋಟಿವೇಟ್ ಮಾಡ್ತಿದ್ದಾರೆ. ನೋಡಿದ್ರೆ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ. ನೀವೇನ್ ಇನ್ಸ್ಪೈರ್ ಆದ್ರಿ ಅವರಿಂದ? ತುಂಬಾ ಕಮ್ಮಿ ಏಜ್ ಅಲ್ಲಿ ಪೊಲಿಟಿಕ್ಸ್ ಜಾಯ್ನ್ ಆಗಿದ್ದಾರೆ. ಇವರು ಒಂದಷ್ಟು ಗ್ಯಾರಂಟಿಗಳು ಅಂತ ಕೊಟ್ಟಿದ್ದಾರೆ. ಅಫೆಕ್ಟ್ ಆಗಲ್ವಾ MP ಎಲೆಕ್ಷನ್ಗೆ? ಇವಾಗ ಇದರಿಂದ ಏನು ಎಫೆಕ್ಟ್ ಆಗಲ್ಲ. ಕರ್ನಾಟಕದಿಂದ ಒಬ್ರು ಇದ್ದಾರೆ ಪ್ರಧಾನಿ ಅಂತ. ನಾನು ಯೋಗಿ ಆದಿತ್ಯನಾಥ್ ಅವ್ರ ಫಾಲೋವರು. ಆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇನ್ಯಾರು PM ಆಗಕ್ಕೆ ಎಲಿಜಿಬಲ್ ಇಲ್ಲ ಅಂತ ನನ್ನ ಅನಿಸಿಕೆ. ವೆರಿ ಸಿಂಪಲ್ ಕ್ವೆಶ್ಚನ್. MP ಎಲೆಕ್ಷನ್ ಬರ್ತದೆ. ತೇಜಸ್ವಿ ಸೂರ್ಯ ಅವ್ರದ್ದು ಫುಲ್ ಹಾವಳಿ ಇಲ್ಲಿ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ. ಸೊ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾ ಕೆಲಸನೂ ಕರೆಕ್ಟ್ ಆಗಿ ಮಾಡಿದೀರಾ? ಖಂಡಿತವಾಗ್ಲೂ ಮಾಡಿದ್ದಾರೆ. ಬಿಕಾಸ್ ಏನಾಗುತ್ತೆ, ಒಂದು ನಮಗೆ ಲೈಕ್ ಯಂಗ್ಸ್ಟರ್ಸ್ ಬೇಕಾಗಿದೆ ನಮ್ಮ ಇದಕ್ಕೆ, ನಮ್ಮ ಕಂಟ್ರಿಗೆ. ಸೊ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಲೈಕ್ ಮೆಟ್ರೋ ಆಗಲಿ ಅಥವಾ ಜನೌಷಧಿ ಕೇಂದ್ರಗಳಾಗಲಿ ತುಂಬ ಓಪನ್ ಮಾಡಿಸಿ ಚೆನ್ನಾಗಿ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನರಿಗೆ. ಸೊ ಲೈಕ್ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಅವ್ರು ಈ ವರ್ಷ ಕೂಡ ಚೆನ್ನಾಗಿ ಅಂದರೆ ಒಳ್ಳೆ ಒಂದು ಲೈಕ್ ಮಾರ್ಜಿನ್ ಗೆದ್ದು ಬರ್ತಾರೆ. ತುಂಬ ಒಂದು ಲೈಕ್ ಹೋಪ್ಸ್ ಇದೆ ನಮ್ಗೆ ಕೂಡ. ಓಕೆ, ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಒಬ್ರು ಹೇಳಿದ್ರೆ ಕಾಪಿ ಮಾಡಂಗಿಲ್ಲ. ನಿಮ್ಮ ಅಭಿಪ್ರಾಯ ಏನು? ಓನ್ ಆಗಿ ನೀವು ಹೇಳ್ಬೇಕು. ನಮ್ಮ ಅಭಿಪ್ರಾಯ ಅಂದ್ರೆ ಯಂಗ್ ಇದಾರೆ, ಅವ್ರು ಯೂತ್ಸ್ಟರ್, ಅವ್ರು ಬಂದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಒನ್ ಥಿಂಗ್ ಅಡ್ವಾಂಟೇಜ್ ಏನಂದ್ರೆ ಈಸ್ ಅ ಯಂಗ್ಸ್ಟರ್. ಸೊ ಅವ್ರೇನ್ ವೇ ಆಫ್ ಥಿಂಕಿಂಗ್ ಇರುತ್ತೆ ಆಲ್ಮೋಸ್ಟ್ ಕರೆಂಟ್ ಎಲ್ಲರಿಗೂ ಜನರೇಷನ್ಗೆ ಏನ್ ಬೇಕೋ ಅದನ್ನ ಯೋಚನೆ ಮಾಡ್ತಾರೆ. ಅನದರ್ ಥಿಂಗ್ ಇಸ್ ಜನೌಷಧಿ ಕೇಂದ್ರ. ನೀವು ಎಲ್ಲೇ ನೋಡ್ಬೋದು, ಅವರು ಹೇಳ್ತಾ ಇರ್ತಾರೆ ಕಂಪ್ಯಾರಿಟಿವ್ಲಿ ನೀವು ಆಚೆ ಎಲ್ಲರೂ ನೋಡಿದ್ರೆ ಜನೌಷಧಿ ಕೇಂದ್ರ ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಜಾಸ್ತಿ ಇದೆ. ಸೊ ಅದು ಒಂದು ಮೇಜರ್ ಅಡ್ವಾಂಟೇಜ್. ಅಂಡ್ ಈ ಸತಿ ಆಬ್ವಿಯಸ್ಲಿ ಅವರೇ ಬರೋದು, ಇಲ್ಲಿ ಬೇರೆ ಆಪ್ಷನ್ನೇ ಇಲ್ಲ. ಬಿಜೆಪಿ ಬಿಟ್ಟು ಬೆಂಗಳೂರು ಸೌತ್ ಅಲ್ಲಿ ಬಿಜೆಪಿ ಬಿಟ್ಟು ಇನ್ ಬೇರೆ ಬರಕ್ ಆಗೋದು ಇಲ್ಲ. ಓಕೆ, ನೀವೇನ್ ಹೇಳ್ತೀರಾ? ಸೊ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅನ್ಎಕ್ಸ್ಪ್ಲೈನಬಲ್. ಆ್ಯಂಡ್ ಅವ್ರ ಕೆಲ್ಸದ ಬಗ್ಗೆ ಹೇಳ್ಬೇಕು ಅಂದರೆ ಲೈಕ್ ನಾನು ಇದ್ದಿದ್ದು ಇದೇ ಕ್ಷೇತ್ರ ಮುಂಚೆ ಲೈಕ್ ಆಡ್ಗೋಡಿಯಲ್ಲೇ ಇದ್ದಿದ್ದು. ಸೊ ಅದ್ರ ಬಗ್ಗೆ ಹೇಳ್ಬೇಕು ಅಂದರೆ ಇಟ್ಸ್ ಏನಂದರೆ ಸ್ಪೀಚ್ಲೆಸ್ಸೇ. ಸೊ ಇವಾಗ ಅವ್ರು ಇರೋದು ಹೇಗೆ ಅಂದರೆ ಅವ್ರ ಇಂಟೆನ್ಷನ್ ಎಲ್ಲ ಇಟ್ಕೊಂಡು ಹೇಗೆ ಮಾಡ್ತಾರೆ ಅಂದರೆ ಲೈಕ್ ಇಟ್ಸ್ ಇಂಟೆನ್ಷನ್ ಇಸ್ ಅಬೌಟ್ ಯೂತ್ಸ್. ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ಸೇ ಇಸ್ ಫಾಲೋವರ್ಸ್. ಓಕೆ, ನನ್ನ ಫ್ರೆಂಡ್ಸೇ ಅವ್ರ ಕಾರ್ಯಕರ್ತರಾಗಿ ವರ್ಕ್ ಮಾಡ್ತಿದ್ದಾರೆ ಇವಾಗ್ಲೂ. ಸೊ ನಾವುಗಳೆಲ್ಲ ಹೆಂಗ್ ಥಿಂಕ್ ಮಾಡ್ತೀವಿ, ಅವರು ಅದೇ ತರ ಥಿಂಕ್ ಮಾಡಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ? ಓಕೆ, ನಿಮ್ಮ ಅಭಿಪ್ರಾಯ? ಅವರು ಆಸ್ ಎ ಯೂತ್ ಎಷ್ಟೊಂದು ಚೆನ್ನಾಗಿ ಮೋಟಿವೇಟ್ ಮಾಡ್ತಿದ್ದಾರೆ. ಓಕೆ, ಸೊ ಅವರಿಂದ ಇನ್ಸ್ಪಿರೇಷನ್ ತಗೊಂಡು ನಮ್ದು ರೀಸನ್ಗೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಲೈಕ್ ಡೆವಲಪ್ಮೆಂಟ್ ನೋಡಿದ್ರೆ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇನ್ಸ್ಪಿರೇಷನ್ ಅಂದ್ರೆ ನೀವೇನ್ ಇನ್ಸ್ಪೈರ್ ಆದ್ರಿ ಅವರಿಂದ ಅಂದ್ರೆ ಅವ್ರು ತುಂಬಾ ಕಮ್ಮಿ ಏಜ್ ಅಲ್ಲಿ ಪೊಲಿಟಿಕ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಅದರಿಂದ ನಮಗೆ ಯೂತ್ ಲೀಡರ್ಸ್ ಬೇಕು ಇನ್ಸ್ಟೆಡ್ ಆಫ್ ಲೈಕ್ ಮೋರ್ ಏಜ್ಡ್ ಯೂತ್ಸ್. ಸೊ ಅವ್ರಿಗೆ ಏನಿರುತ್ತೆ ಅಂದ್ರೆ ಆಸ್ ಅರ್ಲಿ ಬರ್ಡ್ ಅವ್ರಿಗೆ ತುಂಬಾ ಆಪರ್ಚುನಿಟೀಸ್ ಇರುತ್ತೆ ಅಂದ್ರೆ ಪೊಲಿಟಿಕ್ಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ. ಬಟ್ ನಾವು ನೋಡೋದ್ರಿಂದ ನಮ್ಮ ಕಂಟ್ರಿನಲ್ಲಿ ಆ ತರ ಆಪರ್ಚುನಿಟಿ ಬೇರೆಯವ್ರಿಗೆಲ್ಲ ಸಿಕ್ಕಿಲ್ಲ. ಸೊ ಅವರು ಆಸ್ ಎ ಯೂತ್ ಬೇರೆಯವ್ರಿಗೆಲ್ಲ ಮೋಟಿವೇಟ್ ಮಾಡ್ತಿದ್ದಾರೆ. ಓಕೆ, ಒನ್ ಥಿಂಗ್ ತೇಜಸ್ವಿ ಸೂರ್ಯ ಫಾಲೋವರ್ ಕೂಡ ನಾನೊಬ್ಬ. ಓಕೆ, ಬಿಕಾಸ್ ಇನ್ನೊಂದು ಏನಾಗುತ್ತೆ, ಅವ್ರು ಅಂದರೆ ಲೈಕ್ ಏನೇ ಒಂದು ಪಾಯಿಂಟ್ ಹೇಳಬೇಕಂತ ಕೂಡ ಸೊ ಅವ್ರಿಗೆ ಲೈಕ್ ಫ್ಯಾಕ್ಚುಯಲ್ಸ್ ಇದೆ, ಲೈಕ್ ಫ್ಯಾಕ್ಚುಯಲಿಟಿ ಮಾಡ್ತಾರೆ ಅವರು. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಲೈಕ್ ಏನೇ ಮಾತಾಡಬೇಕಂದ್ರೆ ಫ್ಯಾಕ್ಟ್ಸ್ ಇರಬೇಕಲ್ವಾ, ಅದಕ್ಕೆ ಸೊ ಹಂಗೆ ಕರೆಕ್ಟ್ ಆಗಿದ್ದಾರೆ. ಸೊ ಐ ಥಿಂಕ್ ವಿ ವಿಲ್ ಸಪೋರ್ಟ್ ಫಾರ್ ತೇಜಸ್ವಿ ಸೂರ್ಯ. ನೀವು ಎಲ್ಲ ತೇಜಸ್ವಿ ಸೂರ್ಯ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಎಲ್ರು? ಓಕೆ, ಸರಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಕ್ವಶನ್ ಅಂದ್ರೆ, ಇವಾಗ ಕಾಂಗ್ರೆಸ್ ಲೀಡಲ್ಲಿದೆ. ಐ ಮೀನ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಇವರು ಒಂದಷ್ಟು ಗ್ಯಾರಂಟಿಗಳು ಅಂತ ಕೊಟ್ಟಿದ್ದಾರೆ. ಸೊ ಇದರಿಂದ ಏನು ಅಫೆಕ್ಟ್ ಆಗಲ್ವಾ MP ಎಲೆಕ್ಷನ್ಗೆ? MP ಅಂದ್ರೆ ಇವಾಗ ಮೇನ್ ನೋಡಿದ್ರೆ ಸೆಂಟ್ರಲ್ ನಮ್ ಸ್ಟೇಟ್ಗೆ ಫಂಡಿಂಗ್ ಬರೋದು ಸೆಂಟ್ರಲ್ ಇಂದ. ಸೊ ಇವಾಗ ಫಂಡಿಂಗ್ ಕಡೆಯಿಂದ ನೋಡಿದ್ರೆ ಸೊ ನಮ್ಮ ಸ್ಟೇಟ್ಗೆ ಇವಾಗ ಇದರಿಂದ ಏನು ಎಫೆಕ್ಟ್ ಆಗಲ್ಲ. ಸೊ ಸ್ಟೇಟ್ ಇಸ್ ಡಿಫ್ರೆಂಟ್ ಅಂಡ್ ಸ್ಟೇಟ್ ಇಸ್ ಸೆಂಟ್ರಲ್ ಅಂಡ್ ಸ್ಟೇಟ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾರೇ ಒಬ್ರು ಪೊಲಿಟಿಕಲ್ ಆಗಿ ತೇಜಸ್ವಿ ಸೂರ್ಯ ನಿಂತಿದ್ದಾರೆ ಅಂತ ಹೇಳ್ಬೇಕಂದ್ರೆ ಸೊ ಅವ್ರ ವರ್ಕ್ ನೋಡಿ ನಾವು ವೋಟ್ ಹಾಕ್ಬೇಕು. ಮತ್ತು ಸೆಂಟ್ರಲಲ್ಲಿ ಸ್ಟೇಟಲ್ಲಿ ಕಾಂಗ್ರೆಸ್ ಇದೆ, ಅವರಿಗೆ ಹಾಕ್ಬೇಕು. ಸೆಂಟ್ರಲಲ್ಲಿ BJP ಇದೆ, ಸೊ ನಾವು BJPಗೆ ಹಾಕ್ಬೇಕು ಅಂತಲ್ಲ. ಯಾರೇ ನಿಂತ್ಕೊಳ್ಳಿ, ಅದು ವೋಟ್ ಅವರ ಕೆಲಸ, ಅವರ ಕಾರ್ಯಗಳು, ಅದ್ರ ಮೇಲೆ ನಾವು ವೋಟ್ ಹಾಕ್ಬೇಕು. ಸೊ ಇವಾಗ ನಮ್ಮ ಕರ್ನಾಟಕದಿಂದ ದೇವೇಗೌಡರು ಆದ್ಮೇಲೆ ಇನ್ಯಾರೂ ಬಂದಿಲ್ಲ MP ಆಗಿ. ಸೊ ಇವಾಗ ಖರ್ಗೆ ಅವರು ಕಾಂಪೀಟ್ ಮಾಡಕ್ಕೆ ರೆಡಿ ಇದ್ದಾರೆ. ಸೊ ನಮ್ಮ ಕರ್ನಾಟಕದಿಂದ ಅಟ್ಲೀಸ್ಟ್ ಒಂದು ಕ್ಯಾಂಡಿಡೇಟ್ ಹೋಗಿ MP ಆದ್ರೆ ಚೆನ್ನಾಗಿರುತ್ತಲ್ವಾ? ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಯಾ ಪ್ರಧಾನಿ ಆಗಕ್ಕೆ ಕಾಂಪೀಟ್ ಮಾಡ್ತಾ ಇದ್ದಾರೆ.
ಹಾ. ಖರ್ಗೆ ಅವರು. ಸೊ ನಮ್ಮ ಕರ್ನಾಟಕದಿಂದ ದೇವೇಗೌಡರು ಆದ್ಮೇಲೆ ಯಾರು ಬಂದಿಲ್ಲ. ಸೊ ನಮ್ಮ ಕರ್ನಾಟಕದಿಂದ ಒಬ್ರು ಇದಾರೆ ಪ್ರಧಾನಿ ಅಂತ ಹೇಳಕ್ ಒಂದು ಪ್ರೈಡ್ ಇರುತ್ತಲ್ಲ. ಹಾ, ಎಸ್. ನಾನು ಐ ಡೋಂಟ್ ಥಿಂಕ್ ಸೊ. ನಾನು ಯೋಗಿ ಆದಿತ್ಯನಾಥ್ ಅವ್ರ ಫಾಲೋವರು. ಸೊ ಅವ್ರು ಬಿಟ್ರೆ ನಾನು ಇನ್ಯಾರು ಅಂದರೆ ಇಲ್ಲಿವರೆಗೂ ಆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇನ್ಯಾರು PM ಆಗಕ್ಕೆ ಎಲಿಜಿಬಲ್ ಇಲ್ಲ ಅಂತ ನನ್ನ ಅನಿಸಿಕೆ. ಓಕೆ. ಆ್ಯಂಡ್ ನೀವು ಕೇಳ್ದಂಗೆ 24 votes ಲಾಸ್ಟ್ ಟೈಮ್ 24 ಸೀಟ್ಸ್ ತೆಗ್ದಿದ್ರಾ? 20 ಅದೇ ಲಾಸ್ಟ್ ಇಯರ್. ಈ ಸತಿ +or-2 ಆಗ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ಫ್ರೀ ಬೀಸ್ ಏನಿದೆ ಇಂಡಿಯಾ ಅಲಯನ್ಸ್ ಬೇರೆ ಇದೆ, ಸೊ ಇದಾಗುತ್ತೆ, ಸ್ವಲ್ಪ ಚೇಂಜ್ ಆಗ್ಬೋದು. ಸೊ 28 ಸೀಟ್ಸ್ 26 ತನಕ ಬರ್ಬೋದು. ಬಿಕಾಸ್ ಏನಾಗುತ್ತೆ, ಅಲಯನ್ಸ್ ಇರೋದ್ರಿಂದ ದೇ ಮೈಟ್ ಹ್ಯಾವ್ ಎಡ್ಜ್ ಓವರ್ ಇಟ್ ಫಾರ್ 2 seats. Okay. ಬಟ್ ಆಸ್ ಎನ್ ಲೈಕ್ ನಾವು ಒಂದು ಲೈಕ್ ಓವರಾಲ್ ಅಂತ ನೋಡಕ್ ಹೋಗ್ತು ಅಂತ ಹೇಳಿದ್ರೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪೀಪಲ್ ಟು ವೋಟ್ ವೈಸ್ಲಿ and make sure that the best candidate on the government comes to power. It is very important for the generations to come in. ಓಕೆ. ಹಾ, ಹೇಳಿ. ಅವ್ರಿಗೆ ಕಾಂಪಿಟೇಷನ್ ನೋಡಕ್ ಹೋದ್ರೆ ಇಲ್ಲಿ 2 ಅಲಯನ್ಸ್ ಆಗಿದೆ. ಸೊ ಒಂದು NDA, ಇನ್ನೊಂದು INDA ಅಲಯನ್ಸ್. ಸೊ ಇನ್ನೊಂದು ನೋಡಿದ್ರೆ NDA ನಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಅಂದ್ರೆ ಅವ್ರ ಪೊಲಿಟಿಕ್ಸ್ ಅಲ್ಲಿ ಅಷ್ಟೊಂದೇನು ಇಶ್ಯೂಸ್ ಏನ್ ಆಯ್ತಿಲ್ಲ. ಬಟ್ INDA ಅಲಯನ್ಸ್ ಅಲ್ಲಿ ನೋಡಿದ್ರೆ ತುಂಬಾ ಅಲ್ಲಿ ಪ್ರಾಬ್ಲಮ್ಸ್ ಆಯ್ತಿದೆ. ಲೈಕ್ ಒಂದು ಕ್ಯಾಂಡಿಡೇಟ್ ಬಿಟ್ಟು ಹೋಗೋದು, ಇನ್ನೊಂದು ಮಧ್ಯದಲ್ಲಿ ಲೈಕ್ ನಿತೀಶ್ ಕುಮಾರ್, ಹಿ ವಾಸ್ ದಿ ಪರ್ಸನ್ ಹೂ ಫಾರ್ಮ್ ಲ್ಯಾಕ್ ಆಫ್ ಯೂನಿಟಿ. ಲೈಕ್ ನಿತೀಶ್ ಕುಮಾರ್ ಅವ್ರು ಬಂದು ಅಲಯನ್ಸ್ ಅಲ್ಲಿ ಮೆಂಬರ್ ಆಗಿದ್ರು. ಸೊ ಲೇಟರ್ ಏನಾದ್ರು ಅವರೇ ಬಿಟ್ಟು NDA ಹೋಗಿ ಜಾಯ್ನ್ ಆಗಿದ್ದಾರೆ. ಸೊ ಇದರಿಂದ ನೋಡಿದ್ರೆ ನಮಗೆ ಕಾಂಪಿಟೇಷನ್ ಅಲ್ಲಿ ಪ್ರಾಬ್ಲಮ್ ಅಂದ್ರೆ ಕಮ್ಮಿ ಇದೆ.